ಸೊ ಒಂಟೆ ಅಷ್ಟು ಹೈಟಲ್ಲಿ ಇದ್ದೀವಿ ಇವಾಗ. ಹೇಳಿ ಸರ್. ಒಂಟೆ ಹೈಟ್ ಇದೆಯಾ ಸರಿ, ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಆಮೇಲೆ ಒಂಟೆ ಏನಾರು ಆ ಕಡೆ ತಿರುಗಿಬಿಟ್ರೆ ಸ್ಮೋಕು. ನಮ್ಮ ಪಿಕ್ಚರಲ್ಲಿ ಒಂದು ಸಾಂಗ್ ಇದೆ, ಕೆಲಸ ಹೋಗಿ ಹಾಕ್ಸ್ಕೊಂಡು ಗೋಯಿಂದ ಗೋಯಿಂದ ಅಂತ, ಏನು ವೈರ್ ಪಕ್ಕದಲ್ಲೇ ಇದೆ. ಸರಿ ಮೇಲ್ ನೋಡೋದು ಬೇಡ, ಒಂಟೆ ಮೇಲೆ ಕೂತ್ಕೊಂಡು ಕೆಳಗಡೆ ನೋಡಿದ್ರೆ ಇದು ಕಾಲಿಡ ಇದಕ್ಕೆ ಶೇಕ್ ಆಗೋದಕ್ಕೆ ಎಲ್ಲಿ ಬಿದ್ದೋಗ್ಬಿಡ್ತಿದ್ವಿ ಅಂತ. ಆ್ಯಕ್ಚುಲಾಗಿ ನನಗೆ ಒಂಟೆ ಅಂದರೆ ತುಂಬ ಸೆಂಟಿಮೆಂಟ್. ಯಾಕಂದರೆ ನನ್ನ ಕುರಿಗಳು ಸರ್ ಪಿಕ್ಚರ್ ಒಳಗೆ ಒಂಟೆ ಅಲ್ಲೆಲ್ಲ ಉಜ್ಜಿದ್ದೀನಿ. ಆ ಸೀನ್ ಇವತ್ತು ಯಾರು ಮರ್ತೇ ಇಲ್ಲ. ಇವತ್ತು ಅಲ್ಲಿಂದ ಇಲ್ಲಿಗೆ ಈ ಒಂಟೆ ಮೇಲೆ ಒಂದು ಹೊಸ ನಂಟು. ಹೌದು ಹೌದು ಹೌದು, ಕ್ಯಾಮಲ್ ಕೋಮಲ್. ಓಕೆ, ಹೇಳಿ ಸರ್ ಇವಾಗ ಸಾಂಗ್ಗಳ ಬಗ್ಗೆ. ಮರ್ಯಾದಾ ರಾಮಾಯಣದಲ್ಲೂ ಒಂದು, ಈಗ ಮುಂಚೆಯಿಂದ ಇವಾಗ ನೀವು ನಾಯಕರಾಗಿ ಬಂದ್ಮೇಲಿಂದ ಸಾಂಗಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಆಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಯೂಶುವಲ್ ಆಗಿ ಒಂದು ಅಪವಾದ ಇರುತ್ತೆ ಕಾಮಿಡಿ ಪಿಕ್ಚರಲ್ಲಿ, ಕಾಮಿಡಿ ಡ್ಯಾನ್ಸ್ಗಳಿರಲ್ಲ, ಸಾಂಗ್ಸ್ ಚೆನ್ನಾಗಿರಲ್ಲ, ಅದು ಬರೀ ಏನಿದ್ರು ಬೇರೆ ಥರ ಪಿಕ್ಚರ್ಸಲ್ಲಿ ಅಂತ. ಅದನ್ನು ಪ್ರೂವ್ ಮಾಡಬೇಕು ಅಂತಂದಾಗ ನನ್ನ ಪ್ರತಿ ಪಿಕ್ಚರಲ್ಲೂ ನಾನು ಅದನ್ನು ಶ್ರಮ ಆಗ್ತಾನೇ ಇದ್ದೀನಿ. ರೀಸನ್ ಏನಕ್ಕೆ ಅಂದರೆ, ನಾವು ಹಂಗೆ ಮಾಡಿದಾಗ ಏನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಿದ್ದಾರಲ್ಲ ಅಂತಾರೆ. ಅದ್ರ ಹಿಂದ್ಗಡೆ ನನ್ನ ಒಬ್ಬನಿಗೆ ಹೆಸರು ಬಂದರೂ ನನ್ನ ಹಿಂದ್ಗಡೆ ನನಗೋಸ್ಕರ ಶ್ರಮ ಪಟ್ಟಿದಂಥ ಡ್ಯಾನ್ಸ್ ಅಸಿಸ್ಟೆಂಟ್ಸು, ಡ್ಯಾನ್ಸರ್ಸು. ಯೂಶುವಲಾಗಿ ಡ್ಯಾನ್ಸ್ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಸ್ಟ್ರು ಒಂದು ಸ್ಟೆಪ್ ಹೇಳ್ಕೊಟ್ಬಿಡ್ತಾರೆ. ಮಾಡಿಬಿಟ್ಟು 1 2 3 4 5 6 7 8 ಅಂತ ಒಂದು ಹೇಳ್ಬಿಡ್ತಾರೆ. ನಾವು ಕೌಂಟಿಂಗ್ ನಾನು ಬೈಯಲ್ಲಿ ಹೇಳ್ತೀನಿ, 1 2 3 4 5. ಸಾರ್ ಡ್ಯಾನ್ಸ್ ಮಾಡಬೇಕು ಅಂತಾರೆ. ನೀನು ಹಿಂಗೆ ಒಂದು ಸಲ ಹೋಗ್ಬಿಟ್ರೆ ಎಲ್ಲಿ ಬರುತ್ತೆ ಗುರು ಅಂತ ಅಂದಾಗ ಆ ಅಸಿಸ್ಟೆಂಟ್ಸ್ ಇರ್ತಾರಲ್ಲ, ಸರ್ ನಿಮ್ಮ ಕೈಲಿ ಆಗುತ್ತೆ ಸರ್ ಮಾಡಿ ಸರ್, ಆ ಉತ್ತೇಜನ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ಆ ಪ್ರೋತ್ಸಾಹ ನಮಗೆ ಒಂಥರ ಒಂದು ಈ ಫಿಲಮಲ್ಲೆಲ್ಲ ಹಿಂಗೆ ಅಂದಾಗ ಕೈಯಲ್ಲೆಲ್ಲ ಬ್ಲಡ್ ಎಲ್ಲ ಎದೊಳುತ್ತಲ್ಲ ಒಂದು ಆ್ಯಕ್ಷನ್ ಇಮೇಜಲ್ಲಿ, ಆ ಥರ ನಿಜವಾದ ಜೀವನದಲ್ಲೂ ಈ ಸಾಂಗ್ ಮಾಡಲೇಬೇಕು. ಪೋರಿ 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 ಟಪೋರಿ, ನಿನ್ನ ವಾರ ನೋಟ ನೋಡಿ ನಾನು ಆದೆಲ್ಲ ಗೋರಿ. ಅರೆ ಪೋರಿ 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 ಟಪೋರಿ, ನಿನ್ನ ವಾರ ನೋಟ ನೋಡಿ ನಾನು ಆದೆಲ್ಲ ಗೋರಿ. ಸೊ ಕೋಮಲ್ಜಿ, ಮತ್ತೊಂದು, ಇವಾಗ ನಾರ್ಮಲ್ ಆಗಿ ನಿಮ್ಮ ಹತ್ರ ಒಂದು 10 ನಿಮಿಷ ಮಾತಾಡಿದ್ರಲ್ಲಿ ಏನೋ ಒಂದು ಕಾಮಿಡಿ ಸೃಷ್ಟಿ ಆಗಿರುತ್ತೆ, ನಗ್ತಾ ಇರ್ತೀವಿ. ಇವಾಗ ನೀವು ಕಾಮಿಡಿ ಸಿನಿಮಾಗಳು ಮಾಡ್ಬೇಕಾದ್ರೆ ಸೆಟ್ಟಲ್ಲಿ ನಿಮ್ಮ ನಾಯಕಿಯರು ಇರ್ತಾರಲ್ವ ನಿಮ್ಮ ಜೊತೆ ಮಾಡೋರು, ಅವ್ರು ಹೆಂಗೆ ನಿಮ್ಮ ಜೊತೆ ಇದಾಗ್ತಾರೆ? ಲೈಕ್ ಹೇಗೆ ಅಂದರೆ, ನೀವು ನಾರ್ಮಲಿ ನೀವು ಕೂಡ ಎಕ್ಸ್ಪ್ರೆಷನ್ ಇದಕ್ಕೆ ಪಕ್ಕದಲ್ಲಿ ಅವ್ರು ರಿಯಾಕ್ಷನ್ ಕೊಡೋಕ್ಕಾಗುತ್ತಾ? ಇಲ್ಲ, ಸುಮಾರು ಜನಕ್ಕೆ ಅದೊಂದು ಸಮಸ್ಯೆ ಆಗಿದೆ. ಏನಂತಂದರೆ, ನಮ್ಮ ಪಿಕ್ಚರ್ ಹಿಂದಿ ಆರ್ಟಿಸ್ಟ್ ಇವರು ಬಾಂಬೆಯಿಂದ ಬಂದಿರೋರು. ಬಟ್ ನಾನು ಕೊಡ್ತಾ ಇದ್ದ ಎಕ್ಸ್ಪ್ರೆಷನ್ಗೆ ಅವರು ಯೂಶ್ವಲಾಗಿ ಏನಾಗುತ್ತೆ ಅಂದರೆ, ಒಂದು ನಗು ಅವ್ರಿಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ, ಅದನ್ನ ತಡೆಯೋಕ್ಕೆ ಆಗಲ್ಲ. ಯೂನಿಟ್ ಬಾಯ್ಸು ಬರೀ ಹೀರೋಯಿನ್ಗಳು ನಗ್ತಾರೆ ಅಂತಂದರೆ ಅದು ತಪ್ಪಾಗ್ಬಿಡುತ್ತೆ. ಬರೀ ಹೀರೋಯಿನ್ಗಳು ನಗೋದನ್ನ ನಾವು ನೋಡಲ್ಲ. ನಾನು ಯೂನಿಟ್ ಬಾಯ್ಸು ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೋ ಅವ್ರ ಮುಖದಲ್ಲಿ ಏನೋ ನಗು ಇತ್ತು ಅಂದರೆ 100% ಆ ಸೀನ್ ಕ್ಲಿಕ್ ಆಗಿದೆ ಅಂತ ಒಂದು ಅರ್ಥ. ಅಲ್ಲಿ ಯಾರು ನಗದೆ ಸುಮ್ಮನೆ ಎಲ್ಲ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಅಂದರೆ ಥಿಯೇಟ್ರಲ್ಲೂ ಸೀರಿಯಸ್ ಆಗಿ ನೋಡ್ತಾರೆ. ಸೊ ಆ ಕ್ವೆಶ್ಚನ್ ನನ್ನ ಪಿಕ್ಚರಲ್ಲಿ ಬರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೇ ನಾನು ಎಲ್ಲ ಹಾಸ್ಯದ ಒಂದು ನಾಲೆಡ್ಜ್ನ ಬಳಸಿ ಅದಕ್ಕೆ ಕಾಮಿಡಿ ಕ್ಲಿಕ್ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಥರದ್ದೆಲ್ಲ ಮಾಡ್ತೀನಿ. ಸೊ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಈ ಮರ್ಯಾದಾ ರಾಮಾಯಣದಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಜನ ಆ್ಯಕ್ಟರ್ಸ್ಗಳಿದ್ದಾರೆ, ತುಂಬ ಜನ ಒಂದು ಕಲಾವಿದರಿದ್ದಾರೆ, ಅದು ಹೊರಗಡೆ ಒಂದು ಮನೆಯಲ್ಲೆಲ್ಲ ಶೂಟು ಹೊರಗಡೆ. ಆಮೇಲೆ ಇದು ನಾವು ಹೋಗಿದ್ದಂಥ ಪೀರಿಯಡ್ ಇತ್ತಲ್ಲ, ಆ ಪೀರಿಯಡ್ ಒಳಗೆ ಬೆವರು ಒರೆಸ್ಕೊಳ್ಳೋಕ್ಕೇ ಒಂದು 1 ಅವರ್ ಬೇಕು, ಅಷ್ಟು ಬಿಸಿಲು. 44-45 ಬೀದರಲ್ಲಿ ಶೂಟಿಂಗ್ ಮಾಡಿದ್ದು. ಸೊ ಬೀದರಲ್ಲಿ ಉರು ಬಿಸಿಲಲ್ಲಿ ಹೆಂಗಿರುತ್ತೆ ಲೆಕ್ಕ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ನಾವು ಕಾಮಿಡಿ ಜನ್ರೇಟ್ ಮಾಡಬೇಕು. ಇವತ್ತು ಯಾರ್ಯಾರು ಪ್ರೋಮೋಸ್ ನೋಡ್ತಾ ಇದ್ದಾರೋ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಮಗೆ ಒಂದು ಪಿಕ್ಚರ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದೇ ಅಲ್ಲಿ. ನಮಗೆ ಪ್ರತಿಯೊಂದು ಜಾಗ್ರಫಿಕಲಿ ಸಪೋರ್ಟ್ ಆಗಬೇಕು, ನಾವು ಪ್ರತಿಯೊಬ್ಬರು ನಟರುಗಳಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಆಮೇಲೆ ಎಲ್ಲದಕ್ಕಿಂತ ಮೇಲಾಗೆ ಅಪ್ಪಿತಪ್ಪಿ ನಾಳೆ ರಾಜಮೌಳಿಯವರು ಅಥವಾ ಈ ಮರ್ಯಾದಾ ರಾಮಣ್ಣ ತೆಲುಗು ಅವ್ರು ನೋಡಿದ್ರೆ ಕನ್ನಡದವರು ಯಾರಿಗೇನು ಕಮ್ಮಿ ಇಲ್ಲ, ಜಬರ್ದಸ್ತಾಗಿ ಪಿಕ್ಚರ್ ತೆಗೆದಿದ್ದಾರೆ ಅನ್ನೋ ಒಂದು ಜವಾಬ್ದಾರಿ ಇದೆ. ಆ ಚಾಲೆಂಜ್ನ ನಿಜವಾಗ್ಲೂ ತೊಗೊಂಡು ಮಾಡಿದ್ದೀವಿ. ಅದನ್ನ ಯಾರೇ ಪಿಕ್ಚರ್ ನೋಡಲಿ ನಾವು ಯಾರಿಗೂ ಕಮ್ಮಿ ಮಾಡಿಲ್ಲ ಅಂತ ರಾಜಾರೋಷವಾಗಿ ಹೇಳ್ಬೋದು. ರಭಸವಿದೆ ನಡಿ 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 ಜಯ ನಿನ್ನದೇ ಪಡಿ 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 ಪಡಿ.
ಪಡಿ 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 ರಭಸವಿದೆ ನಡಿ 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 ಜಯ ನಿನ್ನದೇ ಪಡಿ 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 ಡಮರುಗವಾಗಲಿ ನೀನಾಡೋ ಪ್ರತಿಮಾತು ತಾಂಡವ ಬಾಡಲಿ ನೀನಿಡುವ ಪ್ರತಿ ಹೆಜ್ಜೆ ಪಂಚಪ್ರಾಣಗಳ ಪಂಚಾಕ್ಷರಿಯಲ್ಲಿ ಶಿವನ ಧರಗಿಳಿಸು ಪಣವ ತೊಡು ಮುಚ್ಚುವ ಗೆದ್ದ ಮಾರ್ಕಂಡೇಯನ ನಿಶ್ಚಲ ಚಲವನಿಡೋ ರಭಸವಿದೆ ಜಯ ನಿನ್ನದೇ ರಭಸವಿದೆ ನಡಿ 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 ಜಯ ನಿನ್ನದೇ ಪಡಿ 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 ನಡಿ 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 ಪಡಿ 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 ನಡಿ ನಡಿ ಪಡಿ ಪಡಿ ನಡಿ ನಡಿ ಪಡಿ 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 ಟೋಟಲ್ ಎಷ್ಟು ದಿನ ಒಂದು ಚಿತ್ರೀಕರಣ ನಡೆದಿರೋದು ಇದು? ನಾವು 52 ದಿನ ಶೂಟಿಂಗ್ ಮಾಡಿದ್ವಿ. ದಿನ ಅನ್ನೋದಕ್ಕಿಂತ ಮೇಲಾಗಿ ನಮಗೆ ಒಂದೇನು ಅಂತಂದರೆ ಇಲ್ಲಿ ಪ್ಲ್ಯಾಂಡ್ ಆಗೋಗಿತ್ತೆಲ್ಲ. ಪ್ಲಸ್ ಆಮೇಲೆ ಇದು ನಮ್ಮ ಡೈರೆಕ್ಟ್ರು ಗುರುಪ್ರಸಾದ್ ಅವರು, ಕ್ಯಾಮ್ರಾಮನ್ ಗಿರಿ ಇದ್ದಾರಲ್ಲ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಯಾವಾಗ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೋ ಕೆಲಸ ಜಲ್ದಿ ಆಗುತ್ತೆ. ಕರೆಕ್ಟ್. ಸೊ ಮತ್ತು ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಸೊ ಆ ಪಾತ್ರದ ಬಗ್ಗೆ ಮಾತಾಡೋಣ. ನೋಡಿ ನೀವೆಷ್ಟು ಜೋಶಲ್ಲಿದ್ದೀರಾ, ಹೇಳೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ, ಬಿಟ್ಬಿಟ್ಟಿದ್ರೆ. ಸೊ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಬ್ರೇಕ್ ತೊಗೊಂಬೋಣ.